ಅಳ್ನಾವರ ಧಾರವಾಡ ಮುಖ್ಯ ರಸ್ತೆಯಿಂದ ಕುಂಬಾರಕೊಪ್ಪ ಗ್ರಾಮಕ್ಕೆ ತೆರಳಬೇಕಾದರೆ ಸುಮಾರು 1 ಕಿಲೋಮೀಟರ್ ದಾರಿ ಕ್ರಮಿಸಬೇಕು. ಈ ಮಾರ್ಗ ಮಧ್ಯ ರೈಲ್ವೆ ಸೇತುವೆ ನಿರ್ಮಾಣ ಕಾಮಗಾರಿ ಪ್ರಾರಂಭವಾಗಿ ವರ್ಷಗಳೇ ಉರುಳಿವೆ. ಕಾಮಗಾರಿ ನೆಪ ಹೇಳಿ ಕುಂಬಾರಕೊಪ್ಪ ಗ್ರಾಮದ ಜನರ ಜೀವನವನ್ನ ನರಕ ಮಾಡಿದ್ದು ಮಾತ್ರ ಈ ಗುತ್ತಿಗೆದಾರರು. ಕೇಂದ್ರ ಸರ್ಕಾರದ ಈ ಯೋಜನೆಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಲಾಗಿದೆ. ಕಾಮಗಾರಿ ಮಾತ್ರ ಅವ್ಯವಸ್ಥಿತವಾಗಿದೆ. ಮಳೆ ಆದರೆ ದೇಹದ ಅರ್ಧದಷ್ಟು ಭಾಗ ನೀರಲ್ಲಿ ನಿಲ್ಲುತ್ತಿದ್ದು ಜನರ ಜೀವನ ಅಯೋಮಯ ಎನ್ನುವಂತಾಗಿದೆ. ಎಲ್ಲಾ ಅಧಿಕಾರಿಗಳಿಗೆ ಹೇಳಿ ಸಾಕಾಗೈತಿ. ಶಾಲಿ ಮಕ್ಕಳಿಗೆ ಬಹಳ ತೊಂದರೆ ಆಗೈತಿ. 2 ವರ್ಷದಿಂದ ಶಾಲಿ ಮಕ್ಕಳು ಶೂಸ್ ಹಾಕೊಂಡು ಹೋಗಾಕ್ ಬರದಂತ ಪರಿಸ್ಥಿತಿ ಆಗೈತಿ. ಯಾರು ಹೇಳಿರು ಎಲ್ಲಾ ಅಧಿಕಾರಿಗಳು ಬರೀ ಹೂ ಅಂತಾರ, ಯಾರು ಒಬ್ರು ಕೆಲಸ ಮಾಡವಲ್ರು. ಶಾಲಿ ಮಕ್ಕಳಿಗೆ ಬಹಳ ಪ್ರಾಬ್ಲಮ್ ಆಗೈತಿ. ಮಳಿ ಆದ ಗುಡ್ಲಿ ಅಂದ್ರೆ ನಡೆದ ಮಠ ನೀರ್ ನಿಂದಿರ್ತದ್ರಿ, ದಾಟಾಕ್ ಬರವಲ್ತು. ಹಂಗಾಗಿ ಬಹಳ ತೊಂದರೆ ಆಗೈತಿ ಶಾಲಿ ಮಕ್ಕಳಿಗೆ. ಹೇಳಿರ್ ಬರೀ ಹೂಣ ಅಂತಾರು, ಒಬ್ರು ಬಂದು ಮಾಡವಲ್ರಿ. ಈಗ ಇದು ಎತ್ತರ ಆಗಿ ನೀರ್ ನಿಂದ್ರದಂಗ ಆಗ್ಬೇಕ್ರಿ ಕೆಲಸ. ಶಾಲಿ ಮಕ್ಕಳಿಗೆ ದಾಟಾಕ್ ಬರುವಂಗ ಆಗ್ಬೇಕು. ಇದು ಏಕದಮ್ ತೆಗ್ ಮಾಡಿ ಎಲ್ಲಾ ನೀರ್ ನಿಂದ್ರುವಂಗ ಮಾಡ್ಯಾರ. ಎಲ್ಲಾರಿಗೂ ಹೇಳಿ ಸಾಕಾಗೈತಿ. ಅದಕ್ಕೆ ದಯವಿಟ್ಟು ಇದನ್ನ ತಕ್ಷಣ ಬಂದ್ ಮಾಡ್ಬೇಕಂತೇಳಿ ನಮ್ಮ ವಿನಂತಿ ರೀ. ಕುಂಬಾರಕೊಪ್ಪ ಗ್ರಾಮದ ತಮ್ಮ ಗೋಳನ್ನ ಗುತ್ತಿಗೆದಾರನಿಂದ ಹಿಡಿದು ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ ಅವರಿಗೂ ತೋಡಿಕೊಂಡ್ರೂ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಶಾಲಾ ಮಕ್ಕಳು ಸಮವಸ್ತ್ರ ಧರಿಸಿ ಶಾಲೆಗೆ ತೆರಳಲು ಹರಸಾಹಸ ಪಡಬೇಕು. ಒದ್ದೆಯಾದ ಶೂ ಪ್ಯಾಂಟ್ನಿಂದಲೇ ಪಾಠ ಕೇಳಬೇಕು. ನಮಗಿಲ್ಲೇ ನೀರ್ ನಿಂತಕ್ಕಾಗಿ ಬ್ರಿಡ್ಜ್ ಇದನ್ನ ಸೀದಾ ರೈಲ್ವೆ ರಸ್ತೆಯನ್ನು ಮಾಡ್ಕೊಡ್ಬೇಕಂತ ನಾವು ಹೇಳ್ತೇವೆ. ಇಲ್ಲೇ ನಮಗ ಶಾಲಿಗೆ ಹೋಗಾಕ ಬರಾಕ ನೀರ್ ಅದಾವು, ಪ್ಯಾಂಟ್ ಆಗತೈತಿ. ಅದಕ್ಕಾಗಿ ರಸ್ತೆ ಮಾಡಿಕೊಡ್ಬೇಕು. ಈ ಕಾಮಗಾರಿ ಪ್ರಾರಂಭ ಆದಾಗಿಂತ ಇಲ್ಲಿಯವರೆಗೆ ಸುಮಾರು 5 ಜನ ಗುತ್ತಿಗೆದಾರರು ಬದಲಾಗಿದ್ದಾರೆ. ಕಮಿಷನ್ ಆಸೆಗಾಗಿ ಕಳಪೆ ಹಾಗೂ ಅವ್ಯವಸ್ಥಿತ ಕಾಮಗಾರಿ ನಡೆದಿದೆ ಎನ್ನುವುದು ಗ್ರಾಮಸ್ಥರ ಮಾತು. ಗುತ್ತಿಗೆದಾರನಿಗೆ ಕರೆ ಮಾಡಿದ್ರೆ ಡೋಂಟ್ ಕೇರ್ ಅಂತಾರೆ. ಹೀಗೆ ಮುಂದುವರೆದ್ಬಿಟ್ರೆ ಗ್ರಾಮಸ್ಥರೆಲ್ಲರೂ ಸೇರಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಆದಷ್ಟು ಬೇಗ ಈ ದರಿದ್ರ ಕೆಲಸವನ್ನ ವ್ಯವಸ್ಥಿತವಾಗಿ ಪೂರ್ಣಗೊಳಿಸಬೇಕು ಅಂತ ಕುಂಬಾರಕೊಪ್ಪ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮಹಾಂತೇಶ ಪಠಾಣಿ, ಪಬ್ಲಿಕ್ ನೆಕ್ಸ್ಟ್, ಅಳ್ನಾವರ.